ಅಲ್ಲ ಕಣೆ ಭಾಗ್ಯಮ್ಮ, ಆ ಜಯಮ್ಮ ಸೊಸೆನ್ ಕಂಡ್ರೆ ಆಗ್ತಾ ಇರಲಿಲ್ಲ. ಸೊಸೆನ ತವ್ರ ಮನೆಗೆ ಕಳ್ಸಿರಲಿಲ್ಲ ಮದುವೆ ಆದಾಗಿಂದ ಇಲ್ಲಿವರೆಗೂ. ಈಗ ನೋಡಿರೆ ಸೊಸೆ ಮಗನ್ ಕರ್ಕೊಂಡು ಅವಳೇನೆ ಆ ಸೊಸೆ ತವ್ರ ಮನೆ ನೋಡ್ಕೊಂಬರಕ್ ಹೋಗ್ಯವಳಂತೆ. ಹಾ, ಏನೇ ಇದು ಆಶ್ಚರ್ಯ ಅಲ್ವಾ? ಹಾ, ಓ ಕಣ್ಗುಂಡಜ್ಜಿ, ಆಶ್ಚರ್ಯನೇ. ಆದ್ರೂ ಜಯಮ್ಮ ಏನು ಲಾಭ ಇಲ್ಲದೆ ಎಲ್ಗೂ ಹೋಗಾಳಲ್ಲ ಕಣ್ಗುಂಡಜ್ಜಿ. ಅಲ್ಲೇನೋ ಲಾಭ ಇರ್ಬೇಕು, ಅದಕ್ಕೆ ಹೋಗಿರ್ತಾಳೆ. ಅವಳ ಬಗ್ಗೆ ನಮಗ್ ಗೊತ್ತಿಲ್ವಾ? ಅದು ಸರಿನೇ ತಗ. ನೀನು ಹೇಳೋದನು. ನಮ್ಮ ಜಯಮ್ಮ ಯಾವುದೇ ಲಾಭ ಇಲ್ಲದೆ ಯಾವ ಕೆಲಸನೂ ಮಾಡಲ್ಲ, ಯಾರನ್ನೂ ಮಾತಾಡ್ಸೋದು ಇಲ್ಲ. ಆಗೋ ಅಲ್ಲಿ ನೋಡಲ್ಲಿ ನೆನೆದವರ ಮನದಲ್ಲಿ ಜಯಮ್ಮನೆ ಬರ್ತಾ ಇದ್ದಾಳೆ. ಅಲ್ಲ ಯಾವಾಗ ಬಂದ್ಲ ಊರಿಂದನ? ಜಯಮ್ಮ, ಏನು ಸೊಸೆ ಊರಿಗೆ ಹೋಗಿದ್ದಂತೆ, ಯಾವಾಗ ಬಂದೆ? ನಾನ್ ಇವಾಗ ಬಂದಾಲೆ ಒಂದ್ ಗಂಟೆ ಆತ ಕಣ್ಗುಂಡಜ್ಜಿ. ಚೆನ್ನಾಗಿ ಸುಧಾರಿಸ್ಕೊಂಡು ನಮ್ಮ ಊಸಿ ಮೇಸ್ಗಳು ಇವನ್ಗೆ ಹನುಮಂತ ಹೇಳಿದ್ದೆ. ಅದಕ್ಕೆ ಅಲ್ಲ ಇದಾವೇನೋ, ಹೆಂಗಿದಾವೆ ಏನು ಎತ್ತ ಅಂತ ನೋಡೋಣ ಅಂತ ಹೋಗ್ತಾ ಇದೀನಿ ಅವ್ರ ಕಡಿಕೆ. ಹೌದಾ? ಅಲ್ಲ ಕಣೆ ಜಯಮ್ಮ, ಅವ್ರಿಗನ್ ಕಂಡ್ರೇನೆ ಆಗ್ತಾ ಇರಲಿಲ್ಲ, ಅವ್ರ ತವ್ರ ಮನೆ ಕಂಡ್ರೇನು ಆಗ್ತಾ ಇರಲಿಲ್ಲ. ಅಪ್ಪ ಅಮ್ಮ ಬಂದಾಗ ಊರ್ಗ್ ಬೀಳ್ತಿದ್ದೆ. ಈಗೇನು ಸೊಸೆ ತವ್ರ ಮನೆಗೆ ಹೋಗಿದ್ದಲ್ದೆ ಒಂದಿನ ಉಳ್ಕೊಂಡು ಇವಾಗ ಬಂದ್ಬಿಟ್ಟಿದ್ಯಾ? ಲೇ ಭಾಗ್ಯಮ್ಮ, ಅವರು ನಮ್ಮ ನೆಂಟ್ರು. ಏನೋ ಪಾಪ ಇಷ್ಟು ದಿನ ನಾನು ನನ್ನ ಮಗ ನನ್ಗಿಷ್ಟಕ್ಕೆ ವಿರುದ್ಧವಾಗಿ ಮದುವೆ ಆಗ್ಯಾನೆ ಅಂತಾನ, ಅದಕ್ಕೆ ತವ್ರ ಮನೆಗೂ ಕಳ್ಸಿರ್ಲಿಲ್ಲ, ಅವನು ಕಳ್ಸಿರ್ಲಿಲ್ಲ, ನಾನು ಹೋಗಿರ್ಲಿಲ್ಲ. ಏನೋ ಪಾಪ ಇಷ್ಟು ದಿನ ಆಯ್ತಲ್ಲ, ಅವಳಿಗೂ ಆಸೆ ಇರಲ್ವಾ ಅಮ್ಮ ಅಪ್ಪ ಇನ್ ಜೊತೆಗೆ ಹೋಗ್ಬೇಕು ನೋಡ್ಬೇಕು ಅಂತಾನ. ಅದಕ್ಕೆ ನಾನೇ ಕರ್ಕೊಂಡು ಹೋಗಿದ್ದೆ. ಅದ್ರಾಗ ಏನಾಯ್ತು ತಪ್ಪು? ನಮ್ಮ ಮರಿತಾ ತುಂಬಾ ಒಳ್ಳೆಯವಳು ಗೊತ್ತಾ. ಅವ್ರ ಅಪ್ಪ ಅಮ್ಮನೂ ಅಷ್ಟೇನೆ ನನಗೆ ಎಷ್ಟು ಗೌರವ ಕೊಟ್ರು. ಏನು ಮದ್ವೆ ಆದ್ರೂ ಒಂದ್ ಮಾತ್ರಕ್ಕೆ ಸಂಬಂಧನೇ ಬಿಡಕ್ಕಾಗುತ್ತಾ? ಸುಮ್ನಿರು, ಅದನ್ನ ಯಾರುನು ಮನುಷ್ಯತ್ವ ಅನ್ನಲ್ಲ. ಇದೇನೇ ಇದು ಜಯಮ್ಮ, ಸೊಸೆ ಊರ್ಗ್ ಹೋಗ್ ಬಂದ ತಕ್ಷಣ ಏನು ಈ ತರ ಬದಲಾವಣೆ? ಏನು ಇದೇನು ಕನಸೋ ಅಥವಾ ನಿಜನೋ? ನನಗೂ ಅದೇ, ಇದ್ಯಾಕೆ ಜಯಮ್ಮನಿನ ಅಥವಾ ಬೇರೆ ಯಾರಾದ್ರೂ ಅಂತ ಅನಿಸ್ತೈತೆ. ಅಲ್ವೇ ಜಯಮ್ಮ, ಏನಿದು ಸೊಸೆ ಸೊಸೆ ಅಪ್ಪಯ್ಯ ಅಮ್ಮಯ್ಯ ಅಂದ್ರೆ ಊರ್ಗ್ ಬೀಳ್ತಾ ಇದ್ದೆ, ಈಗ ನೋಡಿರಿ ಏನು ಇಷ್ಟೊಂದು ಪ್ರೀತಿ ಇರೋ ತರ ಮಾತಾಡ್ತಾ ಇದ್ಯಾ? ಮನುಷ್ಯತ್ವ ಅದು ಇದು ಅಂತಾನ. ಏನ್ ಸಮಾಚಾರ? ಅವ್ರ ಮನೆ ಹೆಂಗೈತೆ? ಚೆನ್ನಾಗಿದಾರ ಮನೆ ಕಡೆ ಅವ್ರ ಅಪ್ಪಯ್ಯ ಅಮ್ಮಯ್ಯ? ಅಯ್ಯೋ, ಮತ್ತೆ ನಮ್ ಬೀಗ್ರು ಅಂದ್ರೆ ಚೆನ್ನಾಗಿಲ್ದಂಗಿರ್ತಾರ? ಹೊಸ ಮನೆ ಕಟ್ಸ್ಯವ್ರೆ, ಚೆನ್ನಾಗೈದಾರೆ. ಮನೆಗೆ ನೋಡ್ಬೇಕು, ಸೋಫಾ ಟಿವಿ ಎಲ್ಲಾನ ಹೆಂಗೈತೆ ಅಂತ. ಅವ್ರ ಮನೆ ಪೇಂಟಿಗೆ ಹತ್ತಲ್ಲ ಕಣ್ಕೊಂಡಜ್ಜಿ, ನಿನ್ ಮನೆ ಹಂಗೈತೆ ಅವ್ರದ್ದು. ನಮ್ಮ ಬೀಗ್ರು ಅಂದ್ರೆ ಏನ್ ತಿಳ್ಕೊಂಡಿದ್ಯಾ? ಏನ್ ಸಾಮಾನ್ಯ ಅನ್ಕೊಬಿಟ್ಟೇನು? ಅವರು ಹಳೆ ಪೇಪರ್ ಖಾಲಿ ಸೀಸ ಮಾರ್ಕೊಂಡೆ ಜೀವನ ಮಾಡ್ಬೋದು, ಆದ್ರೆ ಅವರು ಹೆಂಗಿದ್ದಾರೆ ಅಂತ ನೋಡ್ಬೇಕು ನೀನು. ಹೌದೇನು ಜಯಮ್ಮ, ನಿಜನಾ? ಅವ್ರ ಅಪ್ಪ ಅಮ್ಮ ಅಷ್ಟು ಚೆನ್ನಾಗಿದಾರ? ಹೊಸ ಮನೆ ಕಟ್ಸ್ಯವ್ರ? ಹೂ ಕಣೆ ಭಾಗ್ಯಮ್ಮ, ಚೆನ್ನಾಗೈದಾರೆ. ಹೊಸ ಮನೆ 25 ಲಕ್ಷ ಆತಂತೆ ಆ ಮನೆ ಕಟ್ಸಕ್ಕೆ. 25 ಲಕ್ಷ? ಯೋ 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 ಯೋ, ನೀನ್ ನೋಡಿರಿ. ಅಯ್ಯೋ, ಅವ್ರನ್ನ ಕಂಡ್ರೇನೆ ಆಗ್ತಾಯಿಲ್ಲ, ಅವ್ರ ಮನೆಗೆ ಹೋಗಲ್ಲ ಅಂತಿದ್ದೆ, ಈಗ ಹೋಗ್ ಬಂದಿದ್ದು ಅಲ್ದೆ ಏನ್ ಅವ್ರ ಗುಣಗಾನ ಮಾಡ್ತಾ ಇದ್ಯಾ? ಎಲ್ಲ ದುಡ್ಡಿನ ಮಹಿಮೆ ಗುಂಡಜ್ಜಿ. ನಮ್ ಜಯಮ್ಮ ಅವರು ಇವ್ರಿಗಿಂತ ಜಯಮ್ಗಿಂತ ಕೀಳಾಗಿರ್ತಾರೆ, ಗುಡಿಸ್ಲಾಗಿರ್ತಾರೆ. ಅವ್ರಿನ್ನೆಲ್ಲಿ ಹೊಸ ಮನೆ ಕಟ್ಸಕ್ಕಾಗುತ್ತೆ? ಅವ್ರ ತಾಗ ಇನ್ನೆಲ್ಲಿ ದುಡ್ಡಿರುತ್ತೆ ಅಂತ ಅನ್ಕೊಂಡಿದ್ಲು. ಅದಕ್ಕೆ ಹೋಗಿ ನೋಡಿದ್ಮೇಲೆ ಅಸಲಿ ವಿಷಯ ಏನು ಅಂತ ಗೊತ್ತಾಗೈತೆ. ಅದಕ್ಕೆ ಇಷ್ಟೊಂದು ಬಿಲ್ಡಪ್ ಮರ್ಯಾದೆ ಕೊಡ್ತಾ ಇದ್ದಾಳೆ ಬೀಗ್ರಿಗೆ. ಗೊತ್ತಾಯ್ತು ಬಿಡು ಜಯಮ್ಮ. ಹಂಗೆಲ್ಲ ಏನು ಇಲ್ಲ ಕಣೆ ಭಾಗ್ಯಮ್ಮ, ನಾನು ಗೌರವ ಕೊಡ್ತಿದ್ದೆ. ಆದ್ರೆ ಅವರು ನಿನಗಿನ್ನ ಚೆನ್ನಾಗಿದ್ದಾರೆ, ನಿನಗಿನ್ನ ಚೆನ್ನಾಗಿರೋ ಮನೆಯಾಗಿದ್ದಾರೆ ಅಂತ ಇಷ್ಟ ದಿನ ಗೊತ್ತಿರ್ಲಿಲ್ಲ ಅಷ್ಟೇ ಅಲ್ವಾ? ನೀನ್ ಸುಮ್ನೆ ಏನೇನೋ ಹೇಳ್ಬೇಡ. ನಾನೇನೇನು ದುಡ್ಡಿಗೆ ಬೆಲೆ ಕೊಡಲ್ಲ, ನಾನು ಮನುಷ್ಯತ್ವಕ್ಕೆ ಬೆಲೆ ಕೊಡೋದು, ಸಂಬಂಧಕ್ಕೆ ಬೆಲೆ ಕೊಡೋದು. ಬಂದ್ಬಿಟ್ಲಿ ಇಲ್ಲಿ ನೋಡ್ ಗುಂಡಜ್ಜಿ ಭಾಗ್ಯಮ್ಮನ್ನ. ಲೇ ಭಾಗ್ಯಮ್ಮ, ಸುಮ್ನಿರು. ನಮ್ ಜಯಮ್ಮ ಅಂದ್ರೆ ಏನು, ಅವಳು ಪ್ರೀತಿ ಅಂದ್ರೆ ಏನು, ಅವಳು ದುಡ್ಡಿಗೆ ಲೆಕ್ಕ ಹಾಕೋಳಲ್ಲ ಅವಳು ಯಾವತ್ತೂನು. ನೀನ್ ಸುಮ್ನೆ ಇರು, ಏನೇನೋ ಹೇಳಕ್ ಹೋಗ್ಬೇಡ. ಗುಂಡಜ್ಜಿ ಹೇಳ್ತೈತೆ ಕೇಳೆ ಭಾಗ್ಯಮ್ಮ, ಕೇಳು. ನಾನು ಹೋಗ್ಬೇಕು, ಟೈಮ್ ಆಯ್ತು. ನಿಂತಾಗ ಮಾತಾಡ್ಕೊಂಡು ನಿಂತ್ಕೊಂತಾ ಇದೀನಲ್ಲ, ನಾನು ನಮ್ಮ ಹಸುಗಳು ನೋಡ್ಕೋಬೇಕು ಹೋಗಿ. ನಮ್ ಜಗ್ಗು ಇನ್ನೂ ಸಾಯಂಕಾಲಕ್ಕೆ ಬರ್ತಾನಂತೆ. ನೋಡ್ ಗುಂಡಜ್ಜಿ, ಅವ್ರೊಂದಿಷ್ಟು ಚೆನ್ನಾಗಿದ್ದಾರೆ ಅಂದ ತಕ್ಷಣ ಹೆಂಗೆ ಬಣ್ಣ ಬದಲಾಯಿಸ್ತಾ ಇದ್ದಾಳೆ ಈ ಜಯಮ್ಮ. ಇವಳಿಗೆ ಎಲ್ಲ ದುಡ್ಡಿನ ಮಹಿಮೆ. ಈ ಕಾಲನೇ ಹಂಗೈತ್ ಕಣೆ ಭಾಗ್ಯಮ್ಮ, ಜಯಮ್ಮ ಅಂತ ಅಲ್ಲ, ಎಲ್ಲಾರು ಹಂಗೆ ಇರೋದು. ದುಡ್ಡಿದ್ದವ್ರಿಗೆ ಬೆಲೆ ಜಾಸ್ತಿ. ಬಾ, ಅದು ಜಯಮ್ಮ ತಪ್ಪಲ್ಲ. ಈ ಕಾಲನೇ ಹಂಗೈತಿ. ಹನುಮಂತ, ಎಲ್ಲ ನಮ್ಮ ಹಸುಗಳು? ಜಯಕಯ್ಯ ಬಂದ, ಅಲ್ಲಿ ಮೇಯ್ತಾ ಇದ್ದಾವೆ. ಅದಕ್ಕೆ ನಾನು ಇಲ್ಲೇ ಕುಕ್ಕೊಂಡಿದ್ದೆ. ಯಾವಾಗ ಬಂದೆ? ಎಲ್ಲ ಊರಿಗೆ ಹೋಗ್ತೀವಿ ಅಂತ ಹೇಳೋದ್ರಿ. ನಮ್ ಸೊಸೆ ಊರಿಗೆ ಹೋಗಿದ್ವಿ ಕಣ, ನೋಡ್ಕೊಂಡ್ ಬಂದ್ವಿ. ನಮ್ ಜಗ್ಗು ಇನ್ನೂ ಬಂದಿಲ್ಲ, ಅದಕ್ಕೇನೆ ನಾನೇನೆ ನೋಡೋಣ ಅಂತ ಬಂದೆ. ಹೌದಾ, ಸರಿ ಆಯ್ತು. ಅಲ್ಲ ಇದಾವೆ, ನೀನೇ ನೋಡ್ಕೊಂತೀಯಾ? ನಾನು ಹೋಗ್ಲಾ?
ಏ ನಾನ್ ಬಂದಿದ್ದು ಹಸುಗಳು ನೋಡ್ಕೊಂಡು ನಮ್ಮ ಹೊಲ್ತಕ್ಕೆ ಹೋಗಿ ಬರ್ಬೇಕು ನಾನು ಹಂಗೇನೆ ಅದಕ್ಕೆ ನೀನೇ ಮೇಸು ಇವತ್ತು ಸಾಯಂಕಾಲ ತಕನ ನಿನಗೆ ಎಷ್ಟು ಹೇಳಿರೋದು ಹೇಳು 1,500 2 ದಿವಸಕ್ಕೆ ಅಂತ ಹೇಳಿರೋದು 750 ರೂಪಾಯಿ ಕೂಲಿ ಕೊಡ್ತಾ ಇದೀವಿ ಯಾಕಯ್ಯೋ ಅವು ಸಖತ್ ಆಟ ಆಡಿಸ್ತಾವ ಅಂತ ಮೇಯಲ್ಲ ನಿಮ್ಮ ಹೊಸಗಳು ನಿಮ್ಮ ಹೊಲ್ದಾಗ ಕೊಡ್ಕೊಂಡೋದ್ರೆ ಅಲ್ಲಿ ಮೇಯೋದೇ ಇಲ್ಲ ಇತ್ಲಾಗ ಬಂದು ಅದಕ್ಕೆ ಇಲ್ಲಿ ಹೆಂಗು ಅತ್ತ ಕಟ್ಟೆ ಇತ್ತಲ್ಲ ಕುಕ್ಕಮಕ್ಕೆ ಅಂತ ಬಂದೆ ಅಲ್ಲೆಲ್ಲ ಇರ್ಬೇಕೇನು ಹಸುಗಳು ನೀನೇ ನೋಡ್ಕೊಳಕ ನನ್ನ ಕೈಲಿ ಆಗಲ್ಲ ಆಗಲ್ವಾ ಸರಿ ಆಯ್ತು ನಾನು ನೋಡ್ಕೊಂತೀನಿ ನಿನಗೆ ಬರೀ ಕೊಡೋದೆ 500 ರೂಪಾಯಿ ಒಂದ್ ದಿವಸದ ಕೂಲಿ ಇದೇನು ಜಯಕ ಹಿಂಗೆ ಹೇಳ್ತಾ ಇದ್ಯಾ ನಾನು 1.5 ದಿವಸ ನೋಡ್ಕೊಂಡಿದ್ದೀನಿ ಆಲೇನೆ 2 ಗಂಟೆ ಆಯ್ತು 2:15 ಒಂದು 500 ರೂಪಾಯಿ ಕೊಡ್ತೀನಿ ಅಂದರೆ ಹೆಂಗಾಗುತ್ತೆ ಏನೋ ಇವತ್ತು ಮಧ್ಯಾಹ್ನದಿಂದ ಅಂದರೆ ಒಂದು 300 ರೂಪಾಯಿ ಇಟ್ಕೊಂಡು ಇನ್ನು 1000 ಎಷ್ಟಾಗುತ್ತೆ 1450 ಕೊಡು 1450 ಲೆಕ್ಕ ಬರಲ್ವಲ್ಲ ನಿನಗೆ 1,500 ಕೂಲಿ ಅಂದಮೇಲೆ 300 ರೂಪಾಯಿ ಹೋದ್ರೆ ಎಷ್ಟಾಗುತ್ತೆ 1200 ಆಗುತ್ತೆ ಅಯ್ಯೋ ರಾಮ ಅದೇನು ಕಲ್ತಿದ್ರು ಏನು ಸುಡ್ಗಾಡು ಅಯ್ಯೋ ನಿಮ್ಮಂತಾರೆಲ್ಲ ನಾಟ್ಕೆ ಮತ್ತೆ ದನ ಕಾಯ್ಕೊಂಡು ಜೀವನ ಮಾಡ್ತಿರೋದು ಸರಿ ಆಯಿತು ಅಷ್ಟೇ ಕೊಡಕ್ಕೆ 1200 ಇಲ್ಲಪ್ಪ ನೀನು ಇವತ್ತು ಪೂರ್ತಿ ಕಾದ್ರೆ 1,500 ಕೊಡ್ತೀನಿ ಇಲ್ಲ ಅಂದ್ರೆ ನಿನ್ಗೆ 500 ರೂಪಾಯಿ ಅಷ್ಟೇ ಕೊಡೋದು ನೋಡಿ ಏನ್ ಮಾಡ್ತೀಯ ಹನುಮಂತ ಹಸುಗಳು ಆತ್ಲಾಗ ಹೋಗ್ತಿದ್ದೆ ನೋಡು ಆಮೇಲೆ ಯಾರೋ ಅಲ್ಲಕ್ಕ ನುಗ್ಗಿಗೆವು ಹೌದೇನಿಲ್ಲ ಸ್ಮಕ್ಕ ಅಲ್ಲೇ ಹನುಮಂತ ಹೋಗು ಹೊಡ್ಕೊ ಹೋಗು ಆಮೇಲೆ ಹೊಸ ಎತ್ಲಾಗನ ಓದವು ನಿನ್ ಜವಾಬ್ದಾರಿ ಅಂತ ಕೊಟ್ಟಿದ್ದಿ ತಾನೆ ಇವತ್ತು ಸಾಯಂಕಾಲ ಮನೆಗೆ ಹೊಡ್ಕಮ್ಮ ಬರೋ ತಕ್ಕ ನಾನು ನಿಂದೆ ಜವಾಬ್ದಾರಿ ಹೋಗು ಸರಿ ಆತು ಹೇಳ್ದೆ ಹೊಡ್ಕೊಂತೀನಿ ಅವಂತ ನಿಲ್ಲಲ್ಲ ಹಂಗೆ ಹೋಗ್ತವೆ ಸುಮ್ಮನೆ ಹೋಗು ಮೊದ್ಲು ಹೋಗು ಎತ್ಲಾಗ ಹೋಗ್ತವೆ ಆಮೇಲೆ ಕಳೆದ್ಗಿದ್ದೀಯ ಓ ಏನಿಲ್ಲ ಸ್ಮಕ್ಕ ಏನು ಹೊಲ್ತಕ್ಕೆ ಹೋಗಿದ್ದೇನು ಏನ್ ಕೆಲಸ ಮಾಡ್ದು ಏನು ಇಲ್ಲ ಕಣೆ ಜಯಮ್ಮ ಒಂದಿಟ್ಟು ನಮ್ಮ ಮಾದೇವಿ ಮಕ್ಕಳು ಇದ್ರಲ್ಲ ಅವರು ಅಡಿಕೆ ಗಿಡದಾಗೆ ಇರೋದೆಲ್ಲನ ಗಿಡಗಳನ್ನೆಲ್ಲನ ಕಿತ್ತಾಕ್ತಿದ್ರು ಡ್ರಿಪ್ ವೈರ್ ಎಲ್ಲ ಮುಚ್ಕೊಂಡಿತ್ತು ಅದಕ್ಕೆ ಅವ್ರಿಗೆ ಬುತ್ತಿ ತಗೊಂಡೋಗಿದ್ದೆ ಉಂಬಕ್ ಬಂದಿರ್ಲಿಲ್ಲ ನಾನೇ ಬುತ್ತಿ ತಗೊಂಬತ್ತೀನಿ ಅಂತ ಹೇಳಿದ್ದೆದ್ದಾಗ ಮಧ್ಯಾಹ್ನಕ್ಕೆ ಉಂಬಕ್ ಇರ್ಲಿಲ್ವಲ್ಲ ಬುತ್ತಿ ಕೊಟ್ಟು ಬಂದೆ ಅವರು ಎಲ್ಲನ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಹೋಗ್ತೀನಿ ಮಂತಕ್ಕೆ ನೀನ್ ಯಾವಾಗ ಬಂದೆ ಓ ಹೌದಾ ಸರಿ ಸರಿ ನಾನು ಈಗ ಒಂದ್ ಸ್ವಲ್ಪ ಹೊತ್ತಾಯ್ತು 1 ಗಂಟೆ ಆಯ್ತು ಬಂದು ಹಸುಗಳು ನೋಡ್ಕೊಂಡು ಹಂಗೆ ನಮ್ಮ ಹೊಲ್ತಕ್ಕೆ ಹೋಗಿ ಬರೋಣ ಅಂತ ಬಂದೆ ಇತ್ಲಾಗೆ ಯಾರನ್ನ ದನ್ನವರು ಕುರಿಯರು ಯಾತನ ಬಿಟ್ಗಿಟ್ಟವ್ರ ಅಂತಾನ ಒಂದಿವ್ಸ ಆ ಕಡ್ಲೆ ಬೀಜ ಬಿಚ್ಚಿದ್ನಲ್ವಾ ನೋಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದ್ದೀನಿ ಅಲ್ಲ ಅವರೆಲ್ಲ ಕೆಲಸ ಮಾಡ್ತಾ ಇದ್ರೆ ನೀನ್ ಮಾಡಲ್ವೇ ಅವ್ರಿಗೆ ಕೆಲ್ಸಕ್ಕೆ ಇಕ್ಕಿ ನೀನ್ ಮಾತ್ರ ನಮ್ಮ ಮನೆಗಿರ್ತೀಯ ನಾನೇ ಮಾಡ್ತೀನಿ ಅಂದ್ರೂ ನಮ್ಮ ಮಾದೇವಿ ಮತ್ತೆ ಕಿರಣ ಬೇಡ ಅಂತಾರೆ ಅದಕ್ಕೇನೆ ನಾನು ಇನ್ನೇನ್ ಮಾಡೋಣ ನೀವು ಇಷ್ಟ ದಿನ ಹೊಲ ನೋಡ್ಕೊಂಡಿದ್ದೀರಾ ತೋಟ ಬೆಳೆಸಿದಿರಾ ನೀನು ಮಾವನು ಇನ್ಮೇಲೆ ನಿಮ್ಗೆ ಕೆಲಸ ಮಾಡಕ್ ಬಿಡಲ್ಲ ಕಣಕ್ಕ ಅಂತ ನಮ್ಮ ಮಾದೇವಿನೇ ಹೇಳಿದ್ಲು ಅದಕ್ಕೆ ನಾನು ಇನ್ನೇನ್ ಮಾಡೋಣ ಅಂತ ಮಂತಕ್ಕೆ ಹೋಗ್ತಾ ಇದ್ದೀನಿ ಹೌದಾ ಮಾದೇವಿ ಹಂಗೆ ಹೇಳಿದ್ಲಾ ಹಂಗಾದ್ರೆ ಇನ್ಮೇಲೆಲ್ಲ ನಾವು ಅವರೇ ನೋಡ್ಕೊಂತಾರಂತ ಹೊಲನ ಓ ಇಷ್ಟ ದಿನ ನಾವು ನೋಡ್ಕೊಂಡಿದೀವಿ ಇವಾಗ ನೋಡ್ಕೊಂತೀವಿ ಅಕ್ಕ ಅಂತ ಹೇಳ್ತಾಳೆ ನೋಡ್ಕೊಂಬ್ಲಿ ಬಿಡು ಅಂತ ನಾವು ಸುಮ್ಮನಾಗಿದ್ದೀವಿ ಬಿಡು ನೋಡ್ಕೊಂತಾರೆ ಅಲ್ಲ ಅದ್ ಸರಿ ನಿಮ್ ಸೊಸೆ ಊರಿಗೆ ಹೋಗಿದ್ದಂತೆ ನೀನು ಏನು ಮಾತಾಡ್ಕೊಂಬಂದ ಏನ್ ಕೇಳಕ್ ಹೋಗಿದ್ದೆ ಕೇಳಕ್ ಯಾಕೆ ಹೋಗ್ಲಿ ಸುಮ್ಮನೆ ನೋಡ್ಕೊಂಬರಕ್ ಹೋಗಿದ್ದೆ ಪಾಪ ಅವರು ಬಂದಿದ್ರಲ್ವಾ ನಾನು ನೋಡ್ಕೊಂಬಂದ್ರೆ ಚೆನ್ನಾಗಿರುತ್ತೆ ಅಂತನ ಹೌದಾ ಆಮೇಲೆ ಇನ್ನೇನಿಲ್ಲ ನಾನು ಹೋಗ್ಬೇಕು ಹೋಗ್ ಮಂತ ಸುಮ್ನೆ ಸರಿ ಆಯ್ತಮ್ಮ ನನ್ಗೂ ನಿಂತ್ಕೊಂಡು ಮಾತಾಡಕ್ಕೆ ಟೈಮ್ ಇಲ್ಲ ನನಗೂ ಕೆಲಸ ಇದೆ ಮಂತಾಗೆ ಹೋಗ್ತೀನಿ ನೋಡ್ದ ಅಯ್ಯೋ ದೇವ್ರೇ ಇವಳಿಗೂ ಇವಳು ಗಂಡುಗೂ ಹಂಗಾರೆ ಆರಾಮ್ ಇವಾಗ ಆ ಮಾದೇವಿ ಏನು ಮನೆ ಕೆಲಸ ಮಾಡಕ್ ಬಂದೇವಳ ಇಲ್ಲಿ ಏನು ಆಸ್ತಿ ತಮಕ್ ಬಂದೇವಳು ಒಂದು ಗೊತ್ತಾಗ್ತಾ ಇಲ್ವಲ್ಲ ಅವಳು ವಾಪಸ್ ಬಂದಾಗಿಂದನ ನನಗೆ ಸಿಕ್ಕೇ ಇಲ್ಲ ಇರು ಹೋಗಿ ಹೆಂಗೂ ನಮ್ಮ ಹೊಲ್ತಕ್ಕೆ ಹೋಗ್ಬೇಕು ಅವ್ರ ಹೊಲ್ತಕ್ಕೆ ಹೋಗಿ ಅದು ಯಾಕೆ ಅವಳು ಒಬ್ಬಳೇನೆ ಮಾಡ್ತಾ ಇದ್ದಾಳೆ ಇವ್ರನ್ನ ಆರಾಮಾಗಿರ್ರಿ ಅಂತ ಯಾಕೆ ಹೇಳವಳೆ ಅಂತ ಕೇಳ್ಕೊಂಡು ಮಾತಾಡ್ಸ್ಕೊಂಡೆ ಹೋಗ್ತೀನಿ ಈ ಲಕ್ಷ್ಮಿ ಗಂಗಾರೆ 2 ಕೊಂಬು ಜಾಸ್ತಿ ಆಗಿರ್ತವೆ ಈಗಿದ್ದಿದ್ದನು ಹೋಗ್ತೀನಿ ಆ ಮಾದೇವಿಗೆ ಏನು ಬುದ್ಧಿಗಿದ್ದಿ ಹೋಯ್ತೋ ಇಲ್ವೋ ಅಲ್ಲ ಆಸ್ತಿಗೆ ಭಾಗ ತಗೊಂಡು ಎಲ್ಲಾದ್ರೂ ಬೇರೆ ಇದ್ದು ಆರಾಮಾಗಿ ಇರೋದ್ ಬಿಟ್ಟು ಇವಕ್ಕೆ ಯಾಕೆ ಕೆಲಸ ಮಾಡ್ಕೊಡ್ತಾ ಇದ್ದಾವೆ ಈ ಮಾದೇವಿ ನಾನು ಇವಳು ಬಂದೇವಳೆ ಅಂದ್ರೆ ಈ ಲಸ್ಮಕ್ಕನ ಮನೆಯಿಂದ ಆಚೆಗೆ ಹಾಕ್ತಾಳೆ ಅನ್ಕೊಂಡಿದ್ದೆ ಆದ್ರೆ ಇವಳು ನೋಡಿದ್ರೆ ಈ ಲಸ್ಮಕ್ಕು ಹೇಳ್ದಂಗೆ ಕೇಳ್ಕೊಂಡಿದ್ದಾಳೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ